ಶರಣಾರ್ಥಿಗಳ ಸ್ನೇಹಿತರೆ, ನಾವು ಇವತ್ತಿನ ದಿನ ಭಾರತವನ್ನ 600-700 ವರ್ಷ ಆಳಿದ ಮುಸಲ್ಮಾನರ ಆಳ್ವಿಕೆಯನ್ನ ಬಹಳ ಸಂಶಯದಿಂದ ನೋಡುವಂತ ಕಾಲಘಟ್ಟದಲ್ಲಿದ್ದೇವೆ. ವಿಶೇಷವಾಗಿ ಧರ್ಮಾಂಧರು, ಸಂಘ ಪರಿವಾರದ ಕಾಲಾಳುಗಳು ಮೊಘಲರ ಆಳ್ವಿಕೆಯನ್ನ ಕರಾಳ ಅಂತ ಅಪಪ್ರಚಾರ ಮಾಡೋದನ್ನ ಕೇಳಿರ್ತೇವೆ. ಸಂಘ ಪರಿವಾರದ ಮತಾಂಧರು ಕೇವಲ ಮೊಘಲರ ಆಳ್ವಿಕೆಯನ್ನ ಅಥವಾ ಮುಸ್ಲಿಮರ ಆಳ್ವಿಕೆಯನ್ನ ಮಾತ್ರ ಒಂದು ಕರಾಳ ದಿನಗಳಂತ ಹೇಳೋದಿಲ್ಲ. ಅವರು ಅಶೋಕನ ದಿನಮಾನಗಳನ್ನ, ಬಸವಣ್ಣನ ದಿನಮಾನಗಳನ್ನ, ಬುದ್ಧನ ದಿನಮಾನಗಳನ್ನ ಕೂಡ ಕರಾಳ ಅಂತಲೇ ಹೇಳ್ತಾರೆ. ತಮಗೆ ತಮ್ಮ ಒಂದು ಪರಾವಲಂಬಿ ಬದುಕಿಗೆ ಹಾನಿ ಮಾಡುವ ಎಲ್ಲ ಸತ್ಯ ಸಂಗತಿಗಳನ್ನ ವಿಕೃತಗೊಳಿಸೋದು ಮತಾಂಧರ ಒಂದು ಮನಸ್ಥಿತಿಯ ದ್ಯೋತಕ ಅನ್ನೋದನ್ನ ನಾವು ಮರಿಬಾರದು. ಹಾಗಾದ್ರೆ ಭಾರತಕ್ಕೆ ಮುಸಲ್ಮಾನರನ್ನ ಯಾರು ಕರ್ಕೊಂಡು ಬಂದ್ರು, ಲೂಟಿಕೋರರನ್ನ ಯಾರು ಸಹಾಯ ಮಾಡಿದ್ರು, ಆಮೇಲೆ ಗುಲಾಮಿ ಸಂತತಿಯಿಂದ ಆರಂಭಗೊಂಡು 1206ರಿಂದ ಬ್ರಿಟಿಷರ ಬರುವವರೆಗಿನ ಈ 600-700 ವರ್ಷಗಳ ಮುಸ್ಲಿಂ ಆಡಳಿತವನ್ನ ಭಾರತದಲ್ಲಿ ಗಟ್ಟಿಗೊಳಿಸಿದವರು ಯಾರು, ಮುಸ್ಲಿಮರ ಆಡಳಿತದಲ್ಲಿ ಭಾರತದ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿದ್ದುವು, ಅವರ ಕೆಳಗಿನ ಅಧೀನ ಅಧಿಕಾರಿಗಳು ಯಾರಿದ್ರು, ನೀತಿ ನಿರೂಪಣೆಗಳನ್ನ ಮುಸ್ಲಿಂ ಆಡಳಿತಗಾರರಿಗೆ ಯಾರು ರೂಪಿಸಿಕೊಡುತ್ತಿದ್ರು ಅನ್ನೋದು ತಿಳ್ಕೊಳ್ಳುವ ಅಗತ್ಯ ನಮ್ಮೆಲ್ಲರಿಗೂ ಬಹಳ ಇದೆ. ಇಲ್ಲಿ ಎಲ್ಲಾ ಮುಸ್ಲಿಂ ಆಳರಸರ ಆಸ್ಥಾನಗಳಲ್ಲಿ ಮೇಲ್ವರ್ಗದ ಹಿಂದೂಗಳು, ಅಂದರೆ ವಿಶೇಷವಾಗಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು, ಕೆಲವೊಂದು ಕಡೆ ಕಾಯಸ್ಥರು, ಎಲ್ಲರೂ ಮುಸ್ಲಿಂ ಆಳರಸರ ಆಸ್ಥಾನದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ರು ಅನ್ನೋದನ್ನ ನಾವು ಇಲ್ಲಿ ಗಮನಿಸಲೇಬೇಕಾಗ್ತದೆ. ಮುಸ್ಲಿಂ ಆಡಳಿತಗಾರರ ಆಸ್ಥಾನದಲ್ಲಿ ಯಾವ್ಯಾವ ಸಮುದಾಯದವರು ಉನ್ನತ ಅಧಿಕಾರಿಗಳಾಗಿದ್ರು, ಯಾವ್ಯಾವ ಹುದ್ದೆಗಳಲ್ಲಿ ಇದ್ರು ಅನ್ನೋದನ್ನ ನಾವು ಸ್ವಲ್ಪ ಅವಲೋಕನ ಮಾಡಿದಾಗ ಎಲ್ಲ ಮುಸ್ಲಿಂ ಆಳರಸರ ದಿವಾನರುಗಳಾಗಿದ್ದವರು ಬ್ರಾಹ್ಮಣರು ಮಾತ್ರ ಅನ್ನೋದನ್ನ ನಾವು ಗಮನಿಸಬೇಕು. ಅದರ ಜೊತೆಗೆ ಲೆಕ್ಕಾಧಿಕಾರಿಗಳು, ಕರ್ಣಿಕರು, ಜಮೀನ್ದಾರರು, ದೇಶಪಾಂಡೆ, ದೇಶಮುಖ್ಗಳು, ಶಾನುಭೋಗರು, ಇವು ಎಲ್ಲವೂ ಕೂಡ ಹಿಂದೂ ಮೇಲ್ವರ್ಗದ ಬ್ರಾಹ್ಮಣರೇ ಮುಸ್ಲಿಂ ಆಳರಸರ ಆಸ್ಥಾನದಲ್ಲಿ ಅಧಿಕಾರಿಗಳಾಗಿದ್ರು ಅನ್ನೋದನ್ನ ನಾವು ಇಲ್ಲಿ ಗಮನಿಸಲೇಬೇಕಾಗ್ತದೆ. ಯಾಕೆ ಮುಸ್ಲಿಂ ಆಳರಸರು ಕೇವಲ ಮೇಲ್ವರ್ಗದ ಬ್ರಾಹ್ಮಣರನ್ನೇ ತಮ್ಮ ಉನ್ನತ ಸ್ಥಾನಗಳಲ್ಲಿ ಇಟ್ಕೊಂಡ್ರು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಭಾರತದ ಈ ಆಡಳಿತ ವ್ಯವಸ್ಥೆ, ಸಾಮಾಜಿಕ ಸ್ಥಿತಿಗತಿಗಳು ಹೊರಗಿನವರಾದ ಮುಸ್ಲಿಮರಿಗೆ ಗೊತ್ತಿರಲಿಲ್ಲ, ಅವರಿಗೆ ಪರಿಚಯವೇ ಇರಲಿಲ್ಲ. ಹಾಗಾಗಿ ಇಲ್ಲಿಯ ಸ್ಥಳೀಯ ಸಾಮಾಜಿಕ ವ್ಯವಸ್ಥೆ ಆಗಲಿ ಅಥವಾ ಆಡಳಿತ ವ್ಯವಸ್ಥೆ ಆಗಲಿ ಆ ಸಂದರ್ಭದಲ್ಲಿ ಬಲ್ಲವರಾಗಿದ್ದವರು, ಓದ್ಕೊಂಡಾಗಿದ್ದವರು ಕೇವಲ ಬ್ರಾಹ್ಮಣರೇ ಆಗಿರೋದ್ರಿಂದ, ಬ್ರಾಹ್ಮಣೇತರರು ಕೂಡ ಬುದ್ಧಿವಂತರು ಕೆಲವರು ಇದ್ರು, ಆದರೆ ಅವರನ್ನ ಮಾಡೋದಕ್ಕೆ ಬಿಡುತ್ತಿರಲಿಲ್ಲ ಅಂತ ಒಂದು ಕಾಲಘಟ್ಟ, ಜಾತಿ ವ್ಯವಸ್ಥೆ ಆಗ ಇತ್ತು. ಈ ಸ್ಥಳೀಯ ಭೂ ತೆರಿಗೆಯ ಪ್ಯಾಟರ್ನ್ ಆಗಿರಬಹುದು ಮತ್ತು ಆ ಕುರಿತು ವಿಶೇಷವಾದ ಮಾಹಿತಿ ಆಗಿರಬಹುದು ವೈದಿಕರಿಗೆ ಅದು ತಿಳಿದಿತ್ತು. ಅಂದ್ರೆ ಹಿಂದೂ ಅರಸರ ಜಾಗದಲ್ಲಿ ಕೇವಲ ಮುಸ್ಲಿಂ ಅರಸರು ಬಂದು ಕೂತರು, ಆ ನೀತಿ ನಿರೂಪಣೆ ಮತ್ತು ಅಧಿಕಾರದ ಎಲ್ಲ ಹುದ್ದೆಗಳು ಬ್ರಾಹ್ಮಣರ ಕೈಯಲ್ಲೇ ಇದ್ವು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಮುಸಲ್ಮಾನರು ಬರೋಕ್ ಮೊದಲು ಹಿಂದೂ ಅರಸರಿದ್ರು, ಆಮೇಲೆ ಮುಸಲ್ಮಾನ ಅರಸರು ಬಂದರು, ಆದರೆ ನೀತಿ ನಿರೂಪಣೆ ಮಾಡುವವರು ಅವರೇ ಇದ್ರು ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಮನುಸ್ಮೃತಿಯ ಸಂವಿಧಾನವೇ ಕೂಡ ಮುಸ್ಲಿಂ ಆಡಳಿತದಲ್ಲಿ ಜಾರಿಯಲ್ಲಿತ್ತು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಈ ಮನುಸ್ಮೃತಿ ಜಾತಿ ವ್ಯವಸ್ಥೆ ಹಾಗೆಯೇ ಹಿಂದೂ ಅರಸರಿಂದ ಮುಸಲ್ಮಾನ್ ಅರಸರವರೆಗೂ ಹರಿತಾ ಬಂತು. ಜಾತಿ ಆಧಾರಿತ ಮತ್ತು ವರ್ಣಾಧಾರಿತ ವ್ಯವಸ್ಥೆ, ಬ್ರಾಹ್ಮಣರಿಗೆ ಜ್ಞಾನದ, ಧರ್ಮದ ಮತ್ತು ನ್ಯಾಯದ ಏಕಾಧಿಕಾರ ಮುಸಲ್ಮಾನ್ ಆಡಳಿತದಲ್ಲಿ ಹಾಗೆ ಮುಂದುವರಿತು. ಇಳಜಾತಿಯವರ ಶೋಷಣೆ ಒಟ್ಟೆ ನಿಲ್ಲಲಿಲ್ಲ. ಅದಕ್ಕೆ ನಮ್ಮಲ್ಲಿ ಅನೇಕ ದಾಖಲೆಗಳು, ಅಂದರೆ ಮುಸಲ್ಮಾನರ ಆಳ್ವಿಕೆಯಲ್ಲಿ ಮನುಸ್ಮೃತಿ ಜಾರಿಯಲ್ಲಿತ್ತು, ಬ್ರಾಹ್ಮಣರ ಏಕಾಧಿಕಾರ ಇತ್ತು ಅನ್ನೋದಕ್ಕೆ ನಮ್ಮಲ್ಲಿ ಅನೇಕ ದಾಖಲೆಗಳು ಸಿಗ್ತಾ ಹೋಗ್ತವೆ. ನಾವು ಮೊಟ್ಟ ಮೊದಲು ದಿಲ್ಲಿ ಸುಲ್ತಾನರ ಕಾಲಘಟ್ಟದಲ್ಲಿ ಖಿಲ್ಜಿ ಮನೆತನವನ್ನು ನೋಡಿದಾಗ, ಅಲ್ಲಾವುದ್ದೀನ್ ಖಿಲ್ಜಿ ಈ ದೇವಗಿರಿಯನ್ನ ತನ್ನ ರಾಜಧಾನಿಯಾಗಿ ಜಯವನ್ನು ಪಡೆದಾಗ ಅನಂತರ ಬ್ರಾಹ್ಮಣ ಲೆಕ್ಕ ಪರಿಶೋಧಕರನ್ನ ಕಂದಾಯ ಇಲಾಖೆಯಲ್ಲಿ ಉಳಿಸ್ಕೊಳ್ತಾನೆ ಆತ. ಇದು ಖಾಜಿಯನ್ ಉಲ್ ಫುತುಹ ಅನ್ನುವಂತ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿ ನೀತಿ ನಿರೂಪಕರು ಯಾರಿದ್ರು ಅನ್ನೋದರ ಕುರಿತು ವಿವರವನ್ನು ಕೊಡ್ತಾ ಹೋಗ್ತದೆ. ಇನ್ನು ತಗಲಕ್ಗಳಿದ್ರು, ಅದರಲ್ಲಿ ಫಿರೋಜ್ ಶಾ ತಗ್ಲಕ್ ಆತನ ಕಾಲಘಟ್ಟದಲ್ಲಿ ರಾಜ್ಯದ ಭೂಮಾಪನ, ತೆರಿಗೆ ಸಂಗ್ರಹ, ಲೆಕ್ಕ ಪರಿಶೋಧನೆ ಎಲ್ಲದಕ್ಕೂ ಬ್ರಾಹ್ಮಣರು ಮತ್ತು ಕಾಯಸ್ಥರೇ ಈ ಎಲ್ಲ ಕೆಲಸಗಳನ್ನ ನೋಡ್ಕೊಳ್ತಿದ್ರು ಅನ್ನೋದಕ್ಕೆ ಫುತುಹತ್ ಈ ಫಿರೋಜ್ ಶಾಹಿ ಅನ್ನುವಂಥ ಗ್ರಂಥದಲ್ಲಿ ಎಲ್ಲ ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ತವೆ. ಇನ್ನು ಮೊಘಲ್ ಕಾಲದಲ್ಲಿ ಶಹಜಾನ್ ಮತ್ತು ಔರಂಗಜೇಬರ ಆಡಳಿತದಲ್ಲಿ ವಿಶೇಷವಾಗಿ ಖಜಾನೆಯ ನಿರ್ವಹಣೆ, ರಾಜಸ್ವದ ನಿರ್ವಹಣೆ, ಲೆಕ್ಕಪತ್ರಗಳ ನಿರ್ವಹಣೆ ಎಲ್ಲವೂ ಬ್ರಾಹ್ಮಣರ ಕೈಯಲ್ಲಿತ್ತು. ಮಥುರಾ ಆಗ್ರಾ ಕಚೇರಿ ಬರಹಗಾರರು ಕೂಡ 80% ಬ್ರಾಹ್ಮಣರೇ ಆ ಕಾಲದಲ್ಲಿ ಇದ್ರು ಅನ್ನೋದನ್ನು ನಾವು ಮನಗಾಣಬೇಕು. ಆ ಕಾಲಘಟ್ಟದಲ್ಲಿ ಕೆಳಜಾತಿಗೆ, ದಲಿತರಿಗೆ, ಅಸ್ಪೃಶ್ಯರಿಗೆ, OBCಗಳಿಗೆ ಯಾವುದೇ ತರಹದ ಅಧಿಕಾರ ಆಗಲಿ, ಮಂದಿರ ಪ್ರವೇಶ ಆಗಲಿ, ಊರಿನ ಪ್ರವೇಶವಾಗಲಿ ಇರಲಿಲ್ಲ ಅನ್ನೋದು ಬಹಳ ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕಾಗ್ತದೆ.
ಮುಸ್ಲಿಂ ಅರಸರು ಸಮಾನತೆಗೆ ಕಾನೂನನ್ನ ತರಲಿಲ್ಲ. ಅಸಮಾನತೆಯನ್ನು ಹೊಡೆದು ಹಾಕುವ ಯಾವ ಕಾರ್ಯಯೋಜನೆಗಳು ಮುಸ್ಲಿಂ ಆಳರಸರ ಆಡಳಿತದಲ್ಲಿ ಇರಲಿಲ್ಲ ಅನ್ನೋದು ವಿಶೇಷವಾಗಿ ನಾವು ಗಮನಿಸಬೇಕು. ಅಂದ್ರೆ ಮುಸ್ಲಿಂ ಆಳರಸರು ಕೇವಲ ಬ್ರಾಹ್ಮಣರ ಮಾರ್ಗದರ್ಶನದಂತೆ ಭಾರತವನ್ನ ಆಳಿದರು ಅನ್ನೋದು ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕು. ಭೂ ತೆರಿಗೆಯ ವ್ಯವಸ್ಥೆಯನ್ನು ನೋಡಿದಾಗ ಮನುಸ್ಮೃತಿಯಲ್ಲಿ ಏನು ಹೇಳಿತ್ತೋ ಅದೇ ರೀತಿ ಮುಸ್ಲಿಂ ಆಡಳಿತದಲ್ಲೂ ಕೂಡ ನಡೀತು. ಅಂದ್ರೆ ಒಬ್ಬರಿಗೆ ಒಂದು ಭೂ ತೆರಿಗೆ. ನಾವು ಮೈಸೂರು ಅರಸರ ಕಾಲದಲ್ಲಿ ರೈತರಿಗೆ ಜಿಜಿಯಾ ತೆರಿಗೆ ಹಾಕಿದ ಚಿಕ್ಕದೇವರಾಯನ ಪ್ರಕರಣವನ್ನು ನೋಡಿದ್ದೇವೆ. ಅಲ್ಲಿ ಲಿಂಗಾಯತ ಜಂಗಮರು ಪ್ರತಿಭಟಿಸಿದಾಗ ಸಾಮೂಹಿಕವಾಗಿ ಈ ಶಿರೋಭಾವಿಯಲ್ಲಿ ಜಂಗಮರ ಹತ್ಯೆಯನ್ನ ಬ್ರಾಹ್ಮಣರ ಪ್ರಚೋದನೆಯಿಂದ, ದಿವಾನರ ಪ್ರಚೋದನೆಯಿಂದ ಮಾಡಿದಂಥ ಪ್ರಕರಣ ಕೂಡ ನಾವು ಇಲ್ಲಿ ನೋಡಿದ್ದೇವೆ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಸ್ಲಿಂ ಅರಸರು ಯಾವುದೇ ಹಸ್ತಕ್ಷೇಪವನ್ನು ಮಾಡಲಿಲ್ಲ. ಮನುಸ್ಮೃತಿ ಮತ್ತು ಚಾತುರ್ವರ್ಣವನ್ನ ಚಾಚು ತಪ್ಪದೆ ಮುಸ್ಲಿಂ ಅರಸರು ಪಾಲಿಸಿದ್ರು ಅನ್ನುವಂಥದ್ದು. ಹೀಗಾಗಿ ಶೋಷಣೆಗೆ ಅಥವಾ ಆ ಶೋಷಣೆಯ ಸಾಮಾಜಿಕ ವ್ಯವಸ್ಥೆಯನ್ನು ಅವರು ಯಥಾವತ್ ಮುಂದುವರಿಸಿಕೊಂಡು ಬಂದ್ರು ಅಂತ. ಬ್ರಿಟಿಷರು ಬಂದು ಶಿಕ್ಷಣವನ್ನ ಸಾರ್ವತ್ರಿಕರಣಗೊಳಿಸುವವರೆಗೆ ಮುಸಲ್ಮಾನರ ಆಳ್ವಿಕೆಯಲ್ಲಿ ಶಿಕ್ಷಣ ಬ್ರಾಹ್ಮಣರ ಏಕಾಧಿಕಾರ ಆಗಿತ್ತು ಅನ್ನೋದು, ಅದರ ಪರಿಣಾಮದಿಂದ ಬ್ರಿಟಿಷರ ಆಡಳಿತದ ಪರಿಣಾಮದಿಂದ ಕೊನೆಯಲ್ಲಿ ಶಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವಲ್ಪ ಎಚ್ಚರಗೊಂಡು ಶೋಷಿತ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡುವ ಪ್ರಕ್ರಿಯೆ ಆರಂಭ ಮಾಡಿದ್ರು. ಅದು ಬ್ರಿಟಿಷ್ ಆಡಳಿತದ ಪರಿಣಾಮವೇ ಹೊರತು ಮುಸ್ಲಿಂ ರಾಜರ ಪರಿಣಾಮದಿಂದ ಅಲ್ಲ ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕು. ಜನವರಿ 26, 2050ರವರೆಗೆ ಬ್ರಿಟಿಷರು ಮುಸಲ್ಮಾನರ ಆಳ್ವಿಕೆಯನ್ನು ಕೊನೆಗೊಳಿಸಿ ಭಾರತದಲ್ಲಿ ಬಂದು ತಮ್ಮ ಅನುಕೂಲಕ್ಕಾಗಿ ಆದರೂ ಭಾರತದ ಮೂಲ ನಿವಾಸಿಗಳಿಗೆ, ಬಹುಜನರಿಗೆ, ಶೂದ್ರರಿಗೆ, ಶೋಷಿತರಿಗೆ, ವಂಚಿತರಿಗೆ ಒಂದಷ್ಟು ಕಲ್ಯಾಣಕಾರಿ ಕಾರ್ಯಗಳು ಮಾಡಿ ಹೋದ ಮೇಲೆ ಅದಕ್ಕೆ ಒಂದು ನಿರ್ದಿಷ್ಟವಾದ ರೂಪುರೇಷೆ ಮತ್ತು ಚಿತ್ರಣವನ್ನ ಜನವರಿ 26, 1950ರಲ್ಲಿ ಸಂವಿಧಾನ ಜಾರಿಯಾದ ಮೇಲೆ ಭಾರತ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತು. ಒಬಿಸಿಗಳು, ದಲಿತರು, ಅಸ್ಪೃಶ್ಯರು ಅವರೆಲ್ಲರೂ ಸ್ವಾತಂತ್ರ್ಯಗೊಂಡರು ಅಂತ ನಾವು ಭಾವಿಸಿದ್ದೇವೆ. ಆದರೆ ಸಂವಿಧಾನ ಜಾರಿಯಾಗಿ 75 ವರ್ಷಗಳ ನಂತರವೂ ಕೂಡ ಮನುಸ್ಮೃತಿ ಪರೋಕ್ಷವಾಗಿ ಭಾರತದಲ್ಲಿ ತನ್ನ ಹಿಡಿತವನ್ನ ಇನ್ನೂ ಹೊಂದಿದೆ. ಸಂವಿಧಾನ ಕೇವಲ ಕಾಗದದ ಮೇಲೆ ಇದ್ರೆ ಸಾಮಾಜಿಕ ಸ್ತರದಲ್ಲಿ, ಸಾಮಾಜಿಕ ವಾತಾವರಣದಲ್ಲಿ ಮನುಸ್ಮೃತಿಯೇ ನಮ್ಮನ್ನೆಲ್ಲ ನಿಯಂತ್ರಿಸುತ್ತಿದೆ. ಸಂವಿಧಾನಿಕ ಹುದ್ದೆಯಲ್ಲಿ ಸಂವಿಧಾನವನ್ನ ದ್ವೇಷಿಸುತ್ತಲೇ, ಸಂವಿಧಾನವನ್ನ ತಿರಸ್ಕರಿಸುತ್ತಲೇ, ಸಂವಿಧಾನದ ಬಗ್ಗೆ ದ್ವೇಷವನ್ನು ಕೆಳವರ್ಗದ ಜನರಲ್ಲಿ ಹರಡುತ್ತಲೇ, ಸಂವಿಧಾನವನ್ನು ಓದಿಕೊಂಡು ಸಂವಿಧಾನಿಕ ಹುದ್ದೆಯಲ್ಲಿ ಸಂವಿಧಾನ ದ್ವೇಷಿಗಳೇ ತುಂಬಿಕೊಂಡು ಸಂವಿಧಾನವನ್ನ ದುರ್ಬಲಗೊಳಿಸ್ತಾ ಇರುವಂತಹ ಹುನ್ನಾರಗಳು ಈ ನೆಲಮೂಲದ ನಿವಾಸಿಗಳಿಗೆ ಅರ್ಥ ಆಗದೆ ಇರುವಂತಹ ದುರಂತ ಸನ್ನಿವೇಶದಲ್ಲಿ ನಾವಿದ್ದೇವೆ. ಹಾಗಾಗಿ ಮುಸಲ್ಮಾನರ ಆಡಳಿತ ಭಾರತದಲ್ಲಿ ಬ್ರಾಹ್ಮಣರು ಮತ್ತು ಮೊಘಲರ ನಡುವಿನ ಒಂದು ಒಪ್ಪಂದದ ಭಾಗವಾಗಿ ಭಾರತವನ್ನ ಗುಲಾಮಗಿರಿಗೆ ತಳ್ಳಿದ, ಅತ್ಯಂತ ದುರ್ಬಲಗೊಳಿಸಿದ ಕಾಲಘಟ್ಟ ಅಂತ ನಾವು ಹೇಳಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.